ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಗುಡ್ಡದ ಹೊಸಳ್ಳಿ ಕ್ಷೇತ್ರದಿಂದ ಹರಗಿ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ಅನ್ನಪೂರ್ಣ ಕೋಂ ಮಹಾಬಲೇಶ್ವರ ಗೌಡ್ರು ಇವರಿಗೆ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಮೇಡಮ್, ನೀವು ಈ ಚುನಾವಣಾ ರಾಜಕೀಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲೋಕ್ಕಿಂತ ಪೂರ್ವದಲ್ಲಿ ಏನು ವೃತ್ತಿಯನ್ನ ಮಾಡ್ತಾ ಇದ್ರಿ? ಕೃಷಿ ಕೆಲಸದಿಂದ ಜನರ ಅಪೇಕ್ಷೆ ಮೇರೆಗೆ ಈಗ 2ನೇ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ಹಿಂದಿನ ಬಾರಿ ಅಧ್ಯಕ್ಷರಾಗಿದ್ದೀರಿ. ಅಧ್ಯಕ್ಷರಾಗಿ ಈ ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದೆ. ತುಂಬಾ ಸಂತೋಷ ಮೇಡಮ್. ನಿಮಗೆ ಸಾಕಷ್ಟು ರಾಜಕೀಯ ಅನುಭವ ಇದೆ. ನೀವು ಈ ಅವಧಿಯಲ್ಲಿ ಆಯ್ಕೆಯಾಗಿ 11 ತಿಂಗಳು ಕಳೆಯಿತು. ಈ ಅವಧಿಯಲ್ಲಿ ನಿಮ್ಮ ಗುಡ್ಡದ ಹೊಸಳ್ಳಿ ಗ್ರಾಮದ ಜನತೆಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಈಗಾಗಲೇ ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಲೈಟ್, ಊರಲ್ಲಿ ಬಿದ್ದಿ ಲೈಟಿನ ವ್ಯವಸ್ಥೆ ಎಲ್ಲ ಇದೆ. ಆಮೇಲೆ ಮತ್ತೆ ಹೊಸದಾಗಿ ಬೋರ್ವೆಲ್ ಮೊನ್ನೆ ಒಂದು ಫೇಲ್ಯೂರ್ ಆಯ್ತು. ಮತ್ತೆ ಇಡೀ ಬೋರಿಗೆ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ವಿ. ಮತ್ತೆ ಇನ್ನೊಂದು ಪಾಯಿಂಟ್ ಸದ್ಯದಲ್ಲೇ ಈಗ ಈ ವಾರದಲ್ಲೇ ಬಂದು ಹೊಡಿತಾರೆ. ಮೊನ್ನೆ MLA ಮುಖಾಂತರ ಅಪ್ಲಿಕೇಶನ್ ಮೂವ್ ಆಗಿತ್ತು. ಈಗ ಅದು ಪಾಯಿಂಟ್ ನೋಡಕ್ಕೆ ನಾಳೆ ಬರ್ತಾರೆ. ಬಂದ್ರೆ ಮತ್ತೊಂದು ಒಳಗೆ ಬರುತ್ತೆ. ಹೌಸಿಂಗ್ ಒಂದೆರಡು ಜನರಲ್ ಹೌಸಿಂಗ್ ಬಂದಿದೆ, 2 ST ಮನೆ ಬಂದಿದೆ. ತುಂಬಾ ಸಂತೋಷ ಮ್ಯಾಮ್. ಅಂದ್ರೆ ಇಷ್ಟು ಕಡಿಮೆ ಅವಧಿಯಲ್ಲೇ ಸಾಕಷ್ಟು ಕೆಲಸಗಳನ್ನು ಜನರಿಗೆ NRG ಒಳಗೆ ಒಂದು 5 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದೀವಿ ಆಲ್ರೆಡಿ. ತುಂಬಾ ಸಂತೋಷ. ಅಂದ್ರೆ ನಿಮಗೆ ಅನುಭವ ಇರೋದ್ರ ಆಧಾರದ ಮೇಲೆ ತುಂಬಾ ಮನೆಗಳನ್ನು ಕೊಡಿಸಿದೀರಾ, NREGL ಕೆಲಸಗಳನ್ನು ಮಾಡಿಸಿದಿರಿ, ಕುಡಿಯೋ ನೀರಿನ ವ್ಯವಸ್ಥೆ ಇಂಥ ಬರಗಾಲದ ಸಮಯದಲ್ಲೂ ಯಾವುದೇ ರೀತಿ ತೊಂದರೆ ಆಗದಂಗೆ ನಿರ್ವಹಣೆ ಮಾಡಿದ್ದೀರಾ. ಸಂತೋಷ ಮೇಡಮ್. ಇನ್ನು ನಿಮಗೆ 4 ವರ್ಷದ ಅವಧಿ ಇದೆ. ಈ 4 ವರ್ಷದ ಅವಧಿಯಲ್ಲಿ ನೀವು ನಿಮ್ಮ ಗ್ರಾಮಕ್ಕೆ ಏನೇನು ಯೋಜನೆಗಳನ್ನ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಯೋಜನೆ ಮಾಡಿದ್ದೀರಿ ಮೇಡಮ್? ಈಗಿನ ರಸ್ತೆಗಳು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ. ಈಗ ರಸ್ತೆ ಡೆವಲಪ್ಮೆಂಟ್ ಮಾಡಬೇಕು. ಆಮೇಲೆ ನಮ್ಮ ದೇವಸ್ಥಾನ ಗುಡ್ಡದ ಮೇಲೆ ಒಂದು ಮಲ್ಲೇಶ್ವರ ದೇವಸ್ಥಾನ ಇದೆ. ಅದಕ್ಕೊಂದು ದೇವಸ್ಥಾನ ಆಲ್ರೆಡಿ MLA ಮುಖಾಂತರ ಒಂದು ರೆಕಮೆಂಡ್ ಮಾಡಿದ್ವಿ. ಅದು ಒಟ್ಟು ಆಗಲೇಬೇಕು ಅಂತ ಒಂದಿದೆ. ಅಲ್ಲಿ ಒಂದು ಬೀದಿ ಲೈಟ್ ವ್ಯವಸ್ಥೆ ಇಲ್ಲ. ಅಲ್ಲಿ ಕುಡಿಯೋ ನೀರಿಗೆ ಪ್ರಸ್ತಾವ ಮಾಡಿದ್ರೆ ಅವಶ್ಯಕತೆ ಇದೆ. ಅದಕ್ಕೊಂದು ಅಲ್ಲಿ ಒಂದು ಬೋರು, ಹ್ಯಾಂಡಲ್ ಬೋರ್ ಪಂಪ್ ಮಾಡಬೇಕು ಅಂತ ಒಂದು ಅಪೇಕ್ಷೆ ಇಟ್ಟಿದ್ದೀವಿ. ಮಾಡಬೇಕು ಅನ್ನೋದು ಒಂದು ಇದೆ ಪಕ್ಷ. ಮತ್ತೆ ಇನ್ನು ಸಣ್ಣ ಪುಟ್ಟ ಕುಂದು ಕೊರತೆ ಜನರಿಗೆ ಮಾಡೋದಂತೂ ನಮ್ಮ ಒಂದು ಸಂತೋಷ ಮೇಡಮ್. ನಿಮ್ಮ ಕನಸು ಬಹಳ ದೊಡ್ಡದಿದೆ. ಅದು ಈಡೇರಬೇಕು. ಅದು ಈಡೇರಂತ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಮೇಡಮ್, ನೀವು ಇಷ್ಟೆಲ್ಲ ಕನಸು, ಇಷ್ಟೆಲ್ಲ ಪ್ಲಾನ್ ಹಾಕಿದ್ದೀರಿ. ಆದ್ರೆ ಈಗ ಸರ್ಕಾರ ಕೊಡತಕ್ಕಂಥ ಅನುದಾನ ನಿಮಗೆ ಸಾಕಾಗತ್ತಾ? ಈ ಅನುದಾನದಲ್ಲಿ ನಾವು ಯಾವ್ದನ್ನೇ ಮಾಡ್ತೀವಿ ಅಂತ ಅಪೇಕ್ಷೆ ಇಲ್ಲ. ಇನ್ನೇನು ಅದೇ ನಾವಿರಲ್ಲ. ಈಗ ಸ್ವಲ್ಪ MLA ಒಂದು ಇದರಿಂದ ಮೇಲ್ಗಡೆ ಕೈ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇರ್ಬೋದು, ಅವರಿಂದ ಏನಾದ್ರು ತಗೊಂಡ್ ಮಾಡ್ಬೇಕು. ನಮ್ ಗ್ರಾಮ ಪಂಚಾಯತಿ ಸೌಲಭ್ಯದಲ್ಲಿ ಇದನ್ನೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಖಂಡಿತ ಸತ್ಯ ಮೇಡಮ್. ಇದು ನಿಮ್ ಗ್ರಾಮ ಪಂಚಾಯತಿ ಒಂದೇ ಸಮಸ್ಯೆ ಅಲ್ಲ, ರಾಜ್ಯಾದ್ಯಂತ ಎಲ್ಲಾ ಪಂಚಾಯತಿ ಸದಸ್ಯರದ್ದು ಸಮಸ್ಯೆನೂ ಇದೆ. ಇದನ್ನ ಕಂದಾಯ ವಸೂಲಾತಿ ಆಗಲ್ಲ. ಹಳ್ಳಿ ಜನರು ಬಡತನ ಇರೋದಕ್ಕೋಸ್ಕರ. ಆಮೇಲೆ ಈ ವರ್ಷದಲ್ಲಂತೂ ಪೂರ್ತಿ ಬರಗಾಲ ಇರೋದ್ರಿಂದ ಅಂತೂ ಇನ್ನೂ ಸ್ವಲ್ಪ ತುಟಿನೇ ಇದೆ. ಆ ಒಂದು ಕಾಮಗಾರಿಗಳನ್ನಂತೂ ಯಾವ್ದಿರಲಿ. ಯಾಕಂದ್ರೆ ಸಿಬ್ಬಂದಿಗಳಿಗೆ 5 ಹಳ್ಳಿ ಸಿಬ್ಬಂದಿಗಳಿಗೆ ವೇತನಕ್ಕೆ ಅಲ್ಲಿ ಅಮೌಂಟ್ ಸರಿಯಾಗಿ ಹೋಗುತ್ತೆ. ಖಂಡಿತ ಸತ್ಯ ಮೇಡಮ್. ಸರ್ಕಾರ ಈ ಸಂದರ್ಶನದ ಮೂಲಕ ನಾನು ಸರ್ಕಾರದ ಗಮನ ಸೆಳೆಯಕ್ಕೆ ಇಷ್ಟಪಡ್ತೀನಿ. ಅವರು ಹೇಳೋದು ನೈಜ ಸತ್ಯ. ಈ ಹಣಕಾಸು, ಈ ಕೊಡ್ತಕ್ಕಂಥ ಏನು ಅನುದಾನ ಇದೆಯಲ್ಲ, ಅದು ಯಾವ ಕಾರಣಕ್ಕೂ ಸಾಕಾಗಲ್ಲ. ಸರ್ಕಾರ ಕನಿಷ್ಠ ಒಂದು ಈ ಕೊಡ್ತಕ್ಕಂಥ ಅನುದಾನದ 3 ಪಟ್ಟು ಅನುದಾನನ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೊಟ್ರೆ ಅವ್ರು ಏನಾದ್ರು ಒಂದು ನಿರೀಕ್ಷೆಗೆ ತಕ್ಕ ಹಾಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೀತಾ ಇದ್ದೀನಿ. ಮೇಡಮ್, ಈಗ ಈ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ, MLA ಅವರಿಗೆ, MP ಅವರ ತರಾನೇ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಅವ್ರದೇ ಆದ ಒಂದು ಕೋಟ ಅನುದಾನ ಇರ್ತಾರೆ. ನಾವು ಅದು ಇರ್ಲಿ ಅಂತ ಹೇಳಿ ಬೇಡಿಕೆಯನ್ನು ಸಲ್ಲಿಸ್ತಾ ಇದೀವಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಯಾಕಂದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಅಂದ್ರೆ ಅವ್ರದ್ದೇ ಆದ ಒಂದು ನೇತೃತ್ವದಲ್ಲಿ ಮತ್ತೆ ಯಾವ ಒಂದು ಆಶೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಸದಸ್ಯರು ಅಂದ್ರು ಅವ್ರದೇ ಆದ ಒಂದು ಅವಲಂಬನೆ. ಯಾಕಂದ್ರೆ ಬರೀ ಚುನಾಯಿತ ಪ್ರತಿನಿಧಿ ಸಾರ್ವಜನಿಕ ಕೆಲಸನೇ ಮಾಡಿ ಮನೇಲಿ ಬಿಟ್ಟದ ಹೊರತು ಅವ್ರಿಗೆ ವೈಯಕ್ತಿಕವಾಗಿ ಅಂತ ಯಾವುದೇ ಒಂದಿದಿಲ್ಲ. ಆಮೇಲೆ ಸಾರ್ವಜನಿಕರ ಕೆಲಸ ಮಾಡಕ್ಕಾದ್ರೂ ನಾವ್ ಯಾವುದೇ ಒಂದು ಪವರ್ ಇಲ್ಲ. ಅವ್ರು ಕೊಟ್ಟಂತ ಅನುದಾನ ತಂದೆ ನಾವು ಕೆಲಸ ಮಾಡ್ಬೇಕೇ ವಿನ ನಮ್ಮದೇ ಆದ ಒಂದು ಒಬ್ಬ ಚುನಾಯಿತ ಪ್ರತಿನಿಧಿ ಇವರಿಗೆ ಇಷ್ಟು ಲಕ್ಷ ಒಂದು ಅನುದಾನ ಇದೆ ಪ್ರತ್ಯೇಕವಾಗಿ ಅವರು ಒಂದು
ಯಾವುದೇ ಒಂದು ಸಾರ್ವಜನಿಕವಾಗಿ ಸ್ವತಂತ್ರವಾಗಿ ಮಾಡಬಹುದು ಅನ್ನೋದಕ್ಕೊಂದು ಹೆಚ್ಚಿನ ಅಧಿಕಾರ ಕೊಟ್ಟರೆ ಸರ್ಕಾರ ನಾವು ಒಂದು ಮುಂದುವರೆದ ಕೆಲಸ ಮಾಡಕ್ಕೆ ಒಂದು ಸಾಧ್ಯ. ನಿಮ್ಮ ಖಂಡಿತ ಸತ್ಯ. ಇದು ಭಾರಿ ಅವಶ್ಯಕತೆ ಇದೆ. ಇದು ಸದಸ್ಯರಿಗೆ ಇತರೆ ಜನಪ್ರತಿನಿಧಿಗಳಿಗೆ ಕೊಟ್ಟ ತರನೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡಿ ಅಂತ ಮೇಡಮ್ ಆಗ್ರಹ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬೇರೆ ಜನಪ್ರತಿನಿಧಿಗಳ ತರಹನೇ ಒಂದು ನಿವೃತ್ತಿ ವೇತನ ಪಿಂಚಣಿಯನ್ನ ಕೊಡಂತ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಈ ಗ್ರಾಮ ಪಂಚಾಯತಿ ಸದಸ್ಯರ ಸಂಘಟನೆಯಿಂದ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೇಡಿಕೆ ಇಟ್ಟರೆ ಒಳ್ಳೇದು. ಯಾಕಂದ್ರೆ ಅವ್ರು ಒಂದು ಯಾವ್ದೋ 5 ವರ್ಷದ ಅವಧಿಯಲ್ಲಿ ಚುನಾಯಿತ ಆಗಿರ್ತಾರೆ ನಾವು ಅಷ್ಟೇ. ಅದು ನಾವು ಜೀವನವರೆಗೂ ಒಂದು ಒಳ್ಳೆತನ ಆಗ್ಬೇಕು ಅಂದ್ರೆ ಅದಕ್ಕೊಂದು ಬೆಲೆ ಉಳಿಯುತ್ತೆ. ನಾವು ಸದಸ್ಯರಾಗಿ ಇದ್ಮೇಲೆ ಅದನ್ನ ಸರ್ಕಾರ ನಮ್ಮ ಈ ಒಂದು ಅಪೇಕ್ಷೆಯನ್ನೇನಾರು ಈಡೇರಿಸ್ತು ಅಂದ್ರೆ ಆ ಚುನಾಯಿತ ಪ್ರತಿನಿಧಿಯಾಗಿದ್ದಕ್ಕೂ ಸಾರ್ಥಕ ಆಗತ್ತೆ. ನಾವು 5 ವರ್ಷ ಮಾಡಿದ್ರ ಜೊತೆಯಲ್ಲಿ ಅದು ನಮ್ಮ ಜೊತೆ ಉಳಿಯುತ್ತೆ. ಅವ್ರು ಕೊಡಂತ ಒಂದು ಇದೊಂದು ಅಪೇಕ್ಷೆ ಏನಾದ್ರು ಈಡೇರಿತು ಅಂದ್ರೆ ಬಹಳ ಒಳ್ಳೇದಾಗುತ್ತೆ. ಮಾತು ಖಂಡಿತ ಸತ್ಯ ಮೇಡಮ್. ಯಾಕಂತಂದ್ರೆ ಎಲ್ಲರೂ ಸ್ಥಿತಿವಂತ ಗ್ರಾಮ ಪಂಚಾಯತಿ ಸದಸ್ಯರೇ ಇರಲ್ಲ. ಇಲ್ಲ ಇಲ್ಲ ಇಲ್ಲ, ನಿಜ. ತುಂಬಾ ಬಡವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಅವ್ರಿಗೆ ಏನಾದ್ರು ಒಂದು ಪಿಂಚಣಿ ವ್ಯವಸ್ಥೆ ಆಯ್ತು ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಸರ್ಕಾರದ ಒಂದು ಅಂದ್ರೆ ಒಂದು ಆ ಅವಧಿಯನ್ನು ಒಂದು ಮೆಂಬರ್ ಆಗಿದ್ದಕ್ಕೆ ಒಂದು ಸಾರ್ಥಕ ಆಯ್ತು ಅನ್ನೋ ಒಂದು ಭಾವನೆ ಮೂಡುತ್ತದೆ. ಮೇಡಮ್, ಈಗ ನಿಮಗೆ ಕೊಡ್ತಕ್ಕಂಥ ಗೌರವಧನ ನಿಮಗೆ ತೃಪ್ತಿ ತಂದಿದೆಯಾ? ನಾವು ಆ ಗೌರವಧನದ ಬಗ್ಗೆ ಇಷ್ಟನೇ ಪಟ್ಟಿಲ್ಲ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅದನ್ನ ತಗೊಂಡ್ರು ಒಂದೇ ಬಿಟ್ರು ಒಂದೇ. ಯಾಕಂದ್ರೆ ಅವ್ರು ಕೊಟ್ಟು ನಾವು 6 ತಿಂಗಳು 11 ತಿಂಗಳಾದ್ರು ನಾವು 1 ತಿಂಗಳು ಗೌರವಧನ ಮುಟ್ಟೇ ಇಲ್ಲ. ನಮ್ಮದೇ ಕೈಯಿಂದ 10,000 ಖರ್ಚು ಮಾಡ್ಕೊಂಡು ನಾವು ಓಡಾಡಿದ್ದೇವೆ ಬಿಟ್ರೆ ಅದನ್ನ ಏನೋ ಸಾರ್ವಜನಿಕ ಸೇವೆ ಮಾಡೋದಕ್ಕೋಸ್ಕರ ಇದನ್ನು ಸದಸ್ಯರಾಗಿದ್ದವರ ಆ ಗೌರವಕ್ಕಾರು ಮಾಡ್ಬೇಕು ಅಂತ. ಇಲ್ಲಾಂದ್ರೆ ಹೆಚ್ಚಿನ ಗೌರವ ಅಂದ್ರೆ ಈಗ ಅವ್ರು ಕೊಡ್ತಾರೆ ಅಂತ ನಾವು ಅದನ್ನ ಕೇಳಕ್ ಹೋದ್ರೆ ನಮ್ಗೆ ಅದು ಅಗೌರವ ತಂದಂಗಾಗಿದೆ. ಖಂಡಿತ ಸತ್ಯ ಮೇಡಮ್ ನಿಮ್ಮ ಮಾತು. ಗೌರವಧನನ ಇತರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ, ಅದು ನಿಮ್ಮ ಹಕ್ಕು. ಅದು ನಿಮ್ಮ ಹಕ್ಕು. ಅದನ್ನ ನೀವು ಕೇಳ್ತಾ ಇದ್ದೀರಿ ಸರ್ಕಾರಕ್ಕೆ. ಕೇರಳದ ಮಾದರಿಯಲ್ಲೇ ಸದಸ್ಯರಿಗೆ 2,000, ಉಪಾಧ್ಯಕ್ಷರಿಗೆ 3,000, ಅಧ್ಯಕ್ಷರಿಗೆ 5,000 ಇದು ನಮ್ಮ ಬೇಡಿಕೆ. ಇದು ಸರ್ಕಾರ ಗಮನ ಹರಿಸಿ ಈ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ನಾನು ಸಂದರ್ಶನದ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೇಡಮ್. ಈಗ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸಂಸ್ಥೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿ ಒಂದು ಸಂಸ್ಥೆನೇ ಸಂಘಟನೆ ಅಲ್ಲ, ಗ್ರಾಮ ಪಂಚಾಯತಿ ಸದಸ್ಯರ ಸಂಘಟನೆ ಮಾಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ ನಮ್ಮ ಸಂಸ್ಥೆ. ಇದು ಈ ಮೂಲಕ ಇಷ್ಟೆಲ್ಲ ಸಂಘಟನೆ ಮಾಡಿ ವಿವಿಧ ಸಮಾವೇಶಗಳು ಮತ್ತೆ ಪ್ರತಿಭಟನೆ ಇವು ಮೂಲಕ ಸರ್ಕಾರಕ್ಕೆ ಬೇಡಿಕೆಗಳ ಬಗ್ಗೆ ನಾವು ಗಮನ ಸೆಳೀತಾ ಇದ್ದೇವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಇದೊಂದು ಮಾಡೋದು ಬಹಳ ಒಳ್ಳೆ ಒಂದು ಅಭಿಪ್ರಾಯ ಇದೆ. ಯಾಕಂದ್ರೆ ಸದಸ್ಯರ ಬಗ್ಗೆ ಯಾರು ಎಚ್ಚೆತ್ತು ನೋಡೋದೇ ಇಲ್ಲ ನಂಗೆ ಆಗ್ಬಿಡ. ಈ ಅಧಿಕಾರದೊಳಗೆ ಗ್ರಾಮ ಪಂಚಾಯತ್ ಸದಸ್ಯರು ಏನಾಗಿದಾರಪ್ಪ ಅಂತ ನೋಡೋಂತ ಸ್ಥಿತಿ ಒಂಚೂ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಬೇಕಾದಷ್ಟು ಅವರವರೇ ಕುಸ್ತಿ ಆಡ್ತಾರೆ ಅಧಿಕಾರಕ್ಕೋಸ್ಕರ ಸ್ಥಾನಮಾನಕ್ಕೆ. ಗ್ರಾಮ ಪಂಚಾಯತ್ ಸದಸ್ಯರು ಆ ಸ್ಥಾನಮಾನಕ್ಕೆ ಹೊಡೆದಾಡಂಗೂ ಇಲ್ಲ, ಯಾವ ಒಂದು ಇದನ್ನ ಕೇಳೋಂಗಿಲ್ಲ. ಇದೇನಾದ್ರು ಈಡೇರಕ್ಕೆ ಒಂದು ಮಾಡಿದಂತದ್ದು ಬಹಳ ತುಂಬಾ ಒಂದು ಒಳ್ಳೆ ಸಂತೋಷ. ನಾವು ಈ ಗ್ರಾಮ ಪಂಚಾಯತ್ ಸದಸ್ಯರ ಸಂಘಟನೆ ಸಮಾವೇಶಗಳನ್ನ ಪ್ರತಿಭಟನೆಗಳನ್ನ ಮಾಡಿದಾಗ ಅದರಲ್ಲಿ ಭಾಗವಹಿಸ್ತೀರಾ ಹಾಗೂ ಸಹಕಾರ ನೀಡ್ತೀರಾ? ಭಾಗವಹಿಸ್ತಾರೆ. ತುಂಬಾ ಸಂತೋಷ ಮೇಡಮ್. ಇದುವರೆಗೂ ಈ ಕಿರು ಸಂದರ್ಶನದಲ್ಲಿ ಗುಡ್ಡದ ಹೊಸಳ್ಳಿ ಕ್ಷೇತ್ರದಿಂದ ಆಯ್ಕೆಯಾದಂತಹ ಹರಗಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ಅನ್ನಪೂರ್ಣ ಕೋಂ ಮಹಾಬಲೇಶ್ವರ್ ಗೌಡ್ರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು